ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರಿಗೆ ಇಂದು ಚೈತ್ರ ಮಾಸದ ಈ ದಿನವು ನಿಮಗೆ ಹೊಸ ಉತ್ಸಾಹವನ್ನ ತರಲಿದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನ ಗುರುತಿಸಿ ಹೊಸ ಜವಾಬ್ದಾರಿ ನೀಡಬಹುದು. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಯೋಗವಿದೆ. ವಿಶೇಷವಾಗಿ ತಾಂತ್ರಿಕ ಮತ್ತು ಕೃಷಿ ಸಂಬಂಧಿತ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಉತ್ತಮ ದಿನ. ಆದರೆ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ತಾಳ್ಮೆಯನ್ನ ನೋಡಬೇಕಾಗುತ್ತೆ ನೀವು. ಇನ್ನು ಹಣಕಾಸಿನ ಹರಿವು ತೃಪ್ತಿದಾಯಕವಾಗಿರುವಂತದ್ದು. ದೀರ್ಘಕಾಲದ ಹೂಡಿಕೆಯಿಂದ ಲಾಭ ಬರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಇಂದು ವಾಹನ ಅಥವಾ ಮನೆ ದುರಸ್ತಿಗಾಗಿ ಹಣ ವ್ಯಯವಾಗುವಂತಹ ಸಂಭವವಿದೆ. ಸಂಜೆಯ ವೇಳೆಗೆ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಪ್ಲಾನ್ ಮಾಡಬಹುದು. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಇದೆ. ಮಕ್ಕಳ ಸಾಧನೆಯು ನಿಮಗೆ ಹೆಮ್ಮೆಯನ್ನ ತರಲಿದೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಗಮನವಿರಲಿ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ದಿನ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ತಲೆನೋವು ಅಥವಾ ಕಣ್ಣಿನ ಆಯಾಸವಾಗಬಹುದು. ಸಾಕಷ್ಟು ನೀರನ್ನು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವಿಸಿ. ಗೆಲುವು ಎಂಬುದು ಕೇವಲ ಗುರಿ ತಲುಪುವುದಲ್ಲ, ಆ ಹಾದಿಯಲ್ಲಿ ನೀವು ಪಟ್ಟಂತಹ ಶ್ರಮ ಮತ್ತು ಕಲಿತ ಪಾಠಗಳೇ ನಿಜವಾದಂತಹ ಯಶಸ್ಸು. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ನೀವು ರಾಶಿ ಚಕ್ರದ ಮೊದಲ ರಾಶಿಯಾಗಿದ್ದರಿಂದ ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲಿಯೇ ಇದೆ. ಸಣ್ಣ ಪುಟ್ಟು ಸೋಲಗಳಿಗೆ ಎದೆಗುಂದಬೇಡಿ. ಪ್ರತಿ ಸವಾಲು ನಿಮ್ಮನ್ನ ಬಲಿಷ್ಠಗೊಳಿಸುವಂತದ್ದು. ಇಂದು ಶಿವಲಿಂಗಕ್ಕೆ ಅರಿಶಿನ ಬೆರೆಸಿದ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ. ಇದು ಮನಸ್ಸಿನ ಚಂಚಲತೆಯನ್ನ ದೂರ ಮಾಡುವಂತದ್ದು. ಈ ದಿನ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕುತ್ತದೆ. ಇನ್ನು ಬಡವರಿಗೆ ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನ ದಾನ ಮಾಡಿ. ಇದು ಚಂದ್ರನ ದೋಷಗಳನ್ನ ನಿವಾರಿಸಿ ಮಾನಸಿಕ ಶಾಂತಿಯನ್ನ ನೀಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಇಂದು ಸೋಮವಾರದ ಅಧಿಪತಿ ಚಂದ್ರನಾಗಿದ್ದು, ವೃಷಭ ರಾಶಿಯಲ್ಲಿ ಚಂದ್ರನು ಉಚ್ಚ ಸ್ಥಾನದಲ್ಲಿರುವುದರಿಂದ ಇಂದು ನಿಮಗೆ ವಿಶೇಷ ಫಲಗಳು ಲಭಿಸಲಿವೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಸ್ಥಗಿತಗೊಂಡಿದ್ದಂತಹ ಕೆಲಸಗಳು ಪುನರಾರಂಭಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹಠಾತ್ ಧನಲಾಭದ ಯೋಗವೂ ಇದೆ. ವಿಶೇಷವಾಗಿ ಆಹಾರ, ಬಟ್ಟೆ ಮತ್ತು ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಇಂದು ಅತ್ಯಂತ ಲಾಭದಾಯಕವಾದಂತಹ ದಿನ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಶುಭ ಸುದ್ದಿ ಸಿಗಲಿದೆ. ಆರ್ಥಿಕವಾಗಿ ಇಂದು ನಿಮಗೆ ಅತ್ಯಂತ ಅನುಕೂಲಕರವಾದಂತಹ ದಿನ. ಹಣದ ಹರಿವು ಸುಗಮವಾಗಿರುತ್ತದೆ. ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಮನೆಯ ಅಲಂಕಾರಕ್ಕಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಸಮಯ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಹೂಡಿಕೆಗಳು ದೀರ್ಘಕಾಲದ ಲಾಭವನ್ನ ನೀಡಲಿವೆ. ಇನ್ನ ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ಇಂದು ವಿವಾಹದ ಮಾತುಕತೆ ನಡೆಸಲು ಸೂಕ್ತವಾದಂತಹ ದಿನ. ತಾಯಿಯ ಕಡೆಯಿಂದ ಆರ್ಥಿಕ ಸಹಾಯ ಅಥವಾ ಬೆಂಬಲ ಸಿಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಮಕ್ಕಳಿಂದ ಸಂತೋಷದ ಸುದ್ದಿಯನ್ನ ಕೇಳುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೂ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ದೂರವಿರಿ. ಗಂಟಲು ಅಥವಾ ಕುತ್ತಿಗೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ತಣ್ಣನೆಯ ಪಾನೀಯಗಳನ್ನ ಸೇವಿಸುವಾಗ ಎಚ್ಚರಿಕೆಯನ್ನ ವಹಿಸಿ. ತಾಳ್ಮೆ ಎನ್ನುವುದು ಬರೀ ಕಾಯುವಿಕೆಯಲ್ಲ, ಕಾಯುವ ಸಮಯದಲ್ಲಿ ನಾವು ಇಟ್ಟುಕೊಳ್ಳುವಂತಹ ಸಕಾರಾತ್ಮಕ ವರ್ತನೆಯೇ ನಿಜವಾದಂತಹ ತಾಳ್ಮೆ. ನಿಮ್ಮ ಗುರಿಯ ಮೇಲೆ ನಂಬಿಕೆ ಇರಲಿ. ಸಮಯ ಬಂದಾಗ ಹೂವು ಅರಳಿಯೇ ಅರಳುತ್ತದೆ. ನೀವು ದೃಢ ನಿಶ್ಚಯಕ್ಕೆ ಹೆಸರಾದವರು. ಇಂದು ಪರಿಸ್ಥಿತಿಗಳು ನಿಮ್ಮ ಪರವಾಗಿವೆ. ನಿಮ್ಮ ಶ್ರಮವನ್ನ ನಿರಂತರವಾಗಿರಿಸಬೇಕಷ್ಟೇ. ಇಂದು ಮುಂಜಾನೆ ಶಿವಲಿಂಗಕ್ಕೆ ಹಾಲು ಅಥವಾ ಜೇನುತುಪ್ಪದಿಂದ ಅಭಿಷೇಕವನ್ನ ಮಾಡಿ. ಇದು ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗುವಂತದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಅಕ್ಕಿ, ಸಕ್ಕರೆ ಅಥವಾ ಹಾಲನ್ನ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿ ಚಂದ್ರನ ಶುಭ ಫಲಗಳನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನ ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿಯನ್ನ ಬಳಸಬೇಕಾಗುತ್ತೆ. ಸಾಧ್ಯವಾದರೆ ಇಂದು ಬೆಳಗ್ಗೆ ಉಂಗುರ ಅಥವಾ ಸರವನ್ನ ಧರಿಸಿ. ಇದು ಬೆಳ್ಳಿಯ ಉಂಗುರವನ್ನ ಧರಿಸುವುದರಿಂದ ಸಕಾರಾತ್ಮಕ ಶಕ್ತಿಯನ್ನ ಸೆಳೆಯಲು ಸಹಾಯವನ್ನ ಮಾಡುವಂತದ್ದು. ಮಿಥುನ ರಾಶಿಯವರಿಗೆ ಇಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭ ಬರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಆದರೂ ವಿಲಾಸಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ಮಾಡುವ ಸಂಭವವಿದ್ದು ಸ್ವಲ್ಪ ನಿಯಂತ್ರಣವಿರಲಿ.
ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಮಿಶ್ರ ಫಲ ಸಿಗಲಿದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕಲೆಗೆ ಭಾರಿ ಮನ್ನಣೆ ಸಿಗಲಿವೆ. ಸ್ಥಗಿತಗೊಂಡಿದ್ದಂತಹ ಯೋಜನೆಗಳು ಪುನಾರಂಭಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಆದರೆ ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಎಚ್ಚರಿಕೆ ಅಗತ್ಯ. ನಿಮ್ಮ ಚತುರತೆಯಿಂದ ಕಠಿಣ ಕೆಲಸಗಳನ್ನ ಸುಲಭವಾಗಿ ಪೂರೈಸುವಿರಿ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಿರಿ. ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗುವಂತದ್ದು. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಹುಡುಕಿಕೊಂಡು ಬರುವಂತಹ ಯೋಗವಿದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಸಮಾಧಾನವನ್ನ ತರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಮಾನಸಿಕ ಆಯಾಸವಾಗಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ತಾಜಾ ಹಣ್ಣುಗಳ ಸೇವನೆಗೆ ಆದ್ಯತೆಯನ್ನ ನೀಡಿ. ಶೀತ ಅಥವಾ ಗಂಟಲಿನ ಸೋಂಕಿನಿಂದ ಸ್ವಲ್ಪ ಎಚ್ಚರವನ್ನ ವಹಿಸಬೇಕಾಗುತ್ತೆ. ನೀವು ಮಾತು ಬೆಳ್ಳಿ, ಮೌನ ಬಂಗಾರ. ಆದರೆ ಸರಿಯಾದ ಸಮಯದಲ್ಲಿ ಆಡುವ ಸರಿಯಾದ ಮಾತು ವಜ್ರಕ್ಕಿಂತ ಅಮೂಲ್ಯ. ನಿಮ್ಮ ಸಂವಹನ ಶಕ್ತಿಯೇ ನಿಮ್ಮ ಯಶಸ್ಸಿನ ಕನ್ನಡಿಯಾಗುವುದು. ನೀವು ಜನ್ಮಜಾತ ಬುದ್ಧಿವಂತರು. ಬದಲಾಗುತ್ತಿರುವ ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮನ್ನ ನೀವು ಹೊಂದಿಕೊಳ್ಳುವಂತಹ ಗುಣವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಬರುವಂತಹ ಸಣ್ಣ ಅವಕಾಶವನ್ನ ದೊಡ್ಡ ಯಶಸ್ಸಿಗಾಗಿ ಬದಲಿಸುವಂತಹ ಸಾಮರ್ಥ್ಯ ನಿಮಗೆ ಇರುವಂತದ್ದು. ಇಂದು ಬೆಳಗ್ಗೆ ಶಿವಲಿಂಗಕ್ಕೆ ಬಿಳಿ ಹೂವು ಅಥವಾ ಅಕ್ಷತೆಯನ್ನ ಅರ್ಪಿಸಿ. ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಮಿಥುನ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಇಂದು ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ಇದು ನಿವಾರಿಸುವಂತದ್ದು. ಇಂದು ನಿಮ್ಮ ಉಡುಗೆಯಲ್ಲಿ ಹಸಿರು ಅಥವಾ ಬಿಳಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಅದೃಷ್ಟವನ್ನ ವೃದ್ಧಿಸುವಂತದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಇಂದು ಸೋಮವಾರ ಕಟಕ ರಾಶಿಯ ಅಧಿಪತಿಯಾದಂತಹ ಚಂದ್ರನ ದಿನವಾಗಿರುವುದರಿಂದ ಇಂದು ನಿಮಗೆ ವಿಶೇಷ ಫಲಗಳು ಲಭಿಸಲಿವೆ. ಇಂದು ವಾರದ ಮೊದಲ ದಿನವೇ ಕೆಲಸದ ಸ್ಥಳದಲ್ಲಿ ನಿಮ್ಮ ಹೊಸ ಚೈತನ್ಯ ಮೂಡಲಿದ್ದು ನಿಮಗಿದ್ದಂತಹ ಹಳೆಯ ಜವಾಬ್ದಾರಿಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹವಂತೂ ಸಿಗಬಹುದು. ವ್ಯಾಪಾರಸ್ಥರಿಗೆ ಹಣಕಾಸಿನ ವಹಿವಾಟಿನಲ್ಲಿ ಲಾಭದಾಯಕ ಬದಲಾವಣೆಗಳು ಕಂಡುಬರುತ್ತವೆ. ದ್ರವ ಪದಾರ್ಥಗಳು ಅಥವಾ ಹಾಲಿನ ಉತ್ಪನ್ನಗಳ ವ್ಯಾಪಾರ ಮಾಡುವವರಿಗೆ ಇಂದು ವಿಶೇಷ ಲಾಭವಿದೆ. ಆರ್ಥಿಕವಾಗಿ ಇಂದು ಸಕಾರಾತ್ಮಕವಾದಂತಹ ದಿನ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರಬಹುದು. ಆದರೆ ಮನಿ ಅಲಂಕಾರ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಉತ್ತಮ. ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವಿರುತ್ತದೆ. ತಾಯಿಯವರ ಕಡೆಯಿಂದ ನಿಮಗೆ ಬೆಂಬಲ ಅಥವಾ ಉಡುಗೊರೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗೆ ಊಟಕ್ಕೆ ಹೋಗುವಂತಹ ಯೋಜನೆಯನ್ನ ರೂಪಿಸುವಿರಿ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸೂಚನೆಯೂ ಕೂಡ ಇರುವಂತದ್ದು. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಶೀತ ಮತ್ತು ಕೆಮ್ಮಿನಂತಹ ಸಮಸ್ಯೆಗಳ ಬಗ್ಗೆ ಎಚ್ಚರವಿರಲಿ. ತಣ್ಣನೆಯ ಪಾನೀಯಗಳನ್ನ ಸೇವಿಸುವುದನ್ನ ತಪ್ಪಿಸಬೇಕಾಗುತ್ತೆ. ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡಬೇಕಾಗುತ್ತೆ. ಜಗತ್ತಿನ ಅತಿ ದೊಡ್ಡ ಶಕ್ತಿ ನಿಮ್ಮ ಮನಸ್ಸಿನಲ್ಲಿದೆ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ನೀವು ಎಂತಹ ದೊಡ್ಡ ಸವಾಲನ್ನು ಕೂಡ ಎದುರಿಸಬಹುದು ಅಥವಾ ಗೆಲ್ಲಬಹುದು. ನೀವು ಚಂದ್ರನಂತೆ ನಿಮ್ಮ ಮನಸ್ಸು ಕೂಡ ಮೃದು ಮತ್ತು ಶಕ್ತಿಯುತವಾಗಿದೆ. ಸಣ್ಣ ಪುಟ್ಟ ವಿಘ್ನಗಳಿಗೆ ಅಂಜಬೇಡಿ. ನಿಮ್ಮ ಭಾವನಾತ್ಮಕ ಶಕ್ತಿಯೇ ನಿಮ್ಮನ್ನ ಗುರಿಯನ್ನ ಮುಟ್ಟಿಸುವಂತದ್ದು. ಇಂದು ಶಿವಲಿಂಗಕ್ಕೆ ಬಿಳಿ ಬಣ್ಣದ ಹೂಗಳನ್ನು ಅಥವಾ ಹಾಲನ್ನ ಅಥವಾ ನೀರನ್ನ ಅರ್ಪಿಸಿ ಅಭಿಷೇಕವನ್ನ ಮಾಡಿ. ಇದು ಮನಸ್ಸಿನ ಆತಂಕವನ್ನ ದೂರ ಮಾಡುವಂತದ್ದು. ಓಂ ನಮಃ ಶಿವಾಯ ಈ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ನಿಮಗೆ ಮಾನಸಿಕ ಸ್ಥಿರತೆಯನ್ನ ನೀಡುವಂತದ್ದು. ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಅಕ್ಕಿ, ಸಕ್ಕರೆ ಅಥವಾ ಹಾಲನ್ನ ದಾನ ಮಾಡಿ. ಇಂದಿನ ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆನೆ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಸೂರ್ಯನ ಅಧಿಪತ್ಯವಿರುವಂತಹ ನೀವು ಇಂದು ಅಧಿಕಾರ ಮತ್ತು ಜವಾಬ್ದಾರಿಗಳ ದಿನವನ್ನಾಗಿ ನೋಡುತ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಸೋಮವಾರದ ಆರಂಭವು ಹೊಸ ಗುರಿಗಳೊಂದಿಗೆ ಅದ್ಭುತವಾಗಿರಲಿದೆ. ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನ ಬೆಂಬಲಿಸುತ್ತಾರೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಇದು ಸಕಾಲ. ವಿಶೇಷವಾಗಿ ಚಿನ್ನ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವಿರುವಂತದ್ದು. ಆರ್ಥಿಕವಾಗಿ ಇಂದು ಬಲಿಷ್ಠವಾದಂತಹ ದಿನ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಇಂದು ನಿಮ್ಮ ಕೈ ಸೇರಬಹುದು. ಆದರೂ ಕುಟುಂಬದ ಅಗತ್ಯಗಳಿಗಾಗಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚಿನ ಖರ್ಚು ಮಾಡುವಂತಹ ಸಂಭವವಿದೆ. ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೋಡಿಕೊಂಡು ಹೋಗಬೇಕಾಗುತ್ತೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಿರಲಿ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ಇಂದು ಶುಭ ದಿನವಾಗಿದ್ದು ವಿವಾಹದ ಮಾತುಕತೆಗಳಿಗೆ ಚಾಲನೆಯನ್ನ ನೀಡಬಹುದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಆಗಬಹುದು. ಆರೋಗ್ಯದ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ ಬೇಡ. ಕೆಲಸದ ಒತ್ತಡದಿಂದ ಬಿಪಿ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಿರಿ ಮತ್ತು ಹಸಿರು ತರಕಾರಿಯ ಸೇವನೆಯನ್ನ ಮಾಡಬೇಕಾಗುತ್ತೆ. ಸಿಂಹವು ಹಸಿದಿದ್ದರೂ ಹುಲ್ಲನ್ನ ತಿನ್ನುವುದಿಲ್ಲ.
ಆಗುವುದಿಲ್ಲ. ಹಾಗೆಯೇ ನಿಮ್ಮ ಗುರಿ ಎಷ್ಟೇ ಕಷ್ಟಕರವಾಗಿದ್ದರೂ ಕೂಡ ನಿಮ್ಮ ತತ್ವಗಳನ್ನ ಬಿಟ್ಟು ಕೊಡಬೇಡಿ. ಸಂಕಷ್ಟಗಳು ನಿಮ್ಮನ್ನ ಪರೀಕ್ಷಿಸುತ್ತವೆ ಹೊರತು ಸೋಲಿಸುವುದಿಲ್ಲ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಎದುರಾಗುವಂತಹ ಸವಾಲುಗಳನ್ನ ಕಂಡು ಹೆದರಬೇಡಿ. ಅವು ನಿಮ್ಮ ಏಳಿಗೆಗೆ ಮೆಟ್ಟಲುಗಳಾಗುವಂಥದ್ದು. ಸೋಮವಾರ ಶಿವನಿಗೆ ಪ್ರಿಯವಾದಂತಹ ದಿನ. ಇಂದು ಶಿವಲಿಂಗಕ್ಕೆ ಬಿಳಿ ಹೂವು ಅಥವಾ ಅಕ್ಷತೆಯನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ. ಇದು ನಿಮ್ಮ ಗೌರವ ಮತ್ತು ಅಧಿಕಾರವನ್ನ ವೃದ್ಧಿಸುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣದ ಆತಿಥ್ಯವನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕಿತ್ತಳೆ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ಈ ದಿನ ನಿಮ್ಮದಾಗುವುದು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಬುಧನ ಅಧಿಪತ್ಯದ ನೀವು ಇಂದು ಬುದ್ಧಿವಂತಿಕೆಯಿಂದ ಕಾರ್ಯಸಿದ್ಧಿ ಮಾಡುವಂತಹ ದಿನ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಎಲ್ಲರ ಗಮನವನ್ನ ಸೆಳೆಯಲಿದೆ. ಬಾಕಿ ಉಳಿದಂತಹ ಫೈಲ್ಗಳು ಅಥವಾ ಯೋಜನೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಲಾಭವಿದೆ, ಆದರೆ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಪಾರದರ್ಶಕತೆ ಇರಲಿ. ಸಾಫ್ಟ್ವೇರ್ ಮತ್ತು ಲೆಕ್ಕಪತ್ರ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಶುಭ ಸುದ್ದಿ ಸಿಗಲಿದೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಸಮಯ. ಅನಗತ್ಯ ಖರ್ಚುಗಳ ಮೇಲೆ ಹತೋಟಿ ಇರಲಿ. ಇಂದು ಹೊಸ ವಸ್ತುಗಳನ್ನ ಖರೀದಿಸಲು ಮನಸ್ಸನ್ನ ಮಾಡುವಿರಿ, ಆದರೆ ಬಜೆಟ್ ಮೀರಿ ಹೋಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಶಾಂತಿ ಇರುವಂತದ್ದು. ಜೀವನ ಸಂಗಾತಿಯ ಸಲಹೆಯು ನಿಮ್ಮ ವೃತ್ತಿ ಜೀವನಕ್ಕೆ ಸಹಕಾರಿಯಾಗಲಿದೆ. ಮಕ್ಕಳ ಕಡೆಯಿಂದ ಸಂತೋಷದ ವಾರ್ತೆಯನ್ನ ಕೇಳುವಿರಿ. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಉತ್ತಮ ಸಮಯವೂ ಸಿಗುವಂತದ್ದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಂಡು ಬರುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಿರಿ. ಕೆಲಸದ ಒತ್ತಡದಿಂದಾಗಿ ಸಣ್ಣ ತಲೆನೋವು ಬರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಉತ್ತಮ. ಪರಿಪೂರ್ಣತೆ ಎನ್ನುವುದು ಕೇವಲ ಕೆಲಸದಲ್ಲಿಲ್ಲ, ಅದನ್ನು ಮಾಡುವಂತಹ ಪ್ರಾಮಾಣಿಕತೆಯಲ್ಲಿದೆ. ನಿಮ್ಮ ಚಿಕ್ಕ ಪ್ರಯತ್ನಗಳು ಇಂದು ಒಂದು ದೊಡ್ಡ ಯಶಸ್ಸಿನ ಶಿಖರವನ್ನೇರಿಸುವಂತದ್ದು. ನೀವು ಸಣ್ಣ ವಿಷಯಗಳಿಗೂ ಹೆಚ್ಚು ಗಮನವನ್ನ ಕೊಡುವವರು. ಇಂದು ನಿಮ್ಮ ಆಸಕ್ತಿಯೇ ನಿಮ್ಮನ್ನ ಇತರರಿಗಿಂತ ಭಿನ್ನವಾಗಿಸುತ್ತದೆ. ಹಿಂಜರಿಕೆಯನ್ನ ಬಿಟ್ಟು ಮುನ್ನುಗ್ಗಬೇಕಾಗುತ್ತೆ ನೀವು ಇಂದಿನ ದಿವಸ. ಇಂದು ಮುಂಜಾನೆ ಗಣೇಶನಿಗೆ ಗರಿಕೆಯನ್ನ ಅಂದರೆ ದುರ್ವೆಯನ್ನ ಅರ್ಪಿಸಿ. ಇದು ಬುದ್ಧಿಶಕ್ತಿ ಹೆಚ್ಚಿಸಲು ಮತ್ತು ವಿಘ್ನ ನಿವಾರಣೆಗೆ ಸಹಕಾರಿಯಾಗುವಂಥದ್ದು. ಸೋಮವಾರವಾದ್ದರಿಂದ ಶಿವನಿಗೆ ಅಕ್ಷತೆಯನ್ನ ಅರ್ಪಿಸಿ ಪ್ರಾರ್ಥಿಸಿ. ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ಹಸಿರು ಬಣ್ಣದ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಳಿ. ಇದು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ತಿಳಿ ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಶುಕ್ರನ ಅಧಿಪತ್ಯದ ನೀವು ಇಂದು ಸಮತೋಲನ ದಿನವನ್ನ ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆ ಹೆಚ್ಚಿರಲಿದೆ. ಬಾಕಿ ಉಳಿದಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭವಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಮುಖ್ಯ. ಅನಗತ್ಯ ಸಂಶಯಗಳನ್ನ ಬಿಟ್ಟು ಬಿಡಬೇಕಾಗುತ್ತೆ. ಕಲೆ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುವಂತದ್ದು. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಆದಾಯ ಬರಲಿದೆ, ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಮನೆ ಅಲಂಕಾರಕ್ಕಾಗಿ ಹೆಚ್ಚಿನ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಸಂಜೆಯ ವೇಳೆಗೆ ಆಕಸ್ಮಿಕವಾಗಿ ಧನ ಲಾಭವಾಗುವಂತಹ ಯೋಗವು ಕೂಡ ಇರುವಂತದ್ದು. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಇರುವಂತದ್ದು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಮನಸ್ಸಿನ ಮಾತುಗಳನ್ನ ಹಂಚಿಕೊಳ್ಳಲು ಇದು ಒಳ್ಳೆಯ ಸಮಯ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯು ಕೂಡ ಕಂಡು ಬರುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಆಹಾರದ ಕ್ರಮದಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ಹೊಟ್ಟೆಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ರಾತ್ರಿ ಲಘು ಆಹಾರವನ್ನ ಸೇವಿಸಿ. ಜೀವನವೆಂಬುದು ತಕ್ಕಡಿ ಇದ್ದಂತೆ. ಸುಖ ಮತ್ತು ಕಷ್ಟಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದೇ ನಿಜವಾದಂತಹ ಯಶಸ್ಸು. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ನೀವು ನ್ಯಾಯ ಮತ್ತು ಸೌಂದರ್ಯದ ಆರಾಧಕರು. ಇಂದು ಪರಿಸ್ಥಿತಿಗಳು ನಿಮ್ಮ ಪರವಾಗಿಲ್ಲದಿದ್ದರೂ ಕೂಡ ನಿಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿ. ಸಮುದ್ರದ ಅಲೆಗಳು ಎಷ್ಟೇ ಏರಿದ್ದರೂ ಕೂಡ ಕೊನೆಗೂ ಶಾಂತವಾಗಿರಬೇಕು. ಇಂದು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮನಸ್ಸಿನ ಗೊಂದಲಗಳನ್ನ ನಿವಾರಿಸುತ್ತದೆ. ಇನ್ನು ಹಸಿದವರಿಗೆ ಅಕ್ಕಿ, ಸಕ್ಕರೆ ಅಥವಾ ಹಾಲನ್ನ ದಾನ ಮಾಡಿ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲು ಸಹಕಾರಿಯಾಗುವಂಥದ್ದು. ಇಂದು ಚಂದನ ಅಥವಾ ಗುಲಾಬಿ ಸುಗಂಧವನ್ನ ಬಳಸುವುದರಿಂದ ಸಕಾರಾತ್ಮಕ ಶಕ್ತಿ ನಿಮ್ಮತ್ತ ಆಕರ್ಷಿಸುವಂಥದ್ದನ್ನ ನೋಡ್ತೀರಾ.
ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇಂದು ರಾಶಾಧಿಪತಿಯಾದಂತಹ ಮಂಗಳನ ಪ್ರಭಾವದಿಂದಾಗಿ ಇಂದು ನೀವು ಶಕ್ತಿಶಾಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಂತಹ ಫೈಲ್ಗಳು ಅಥವಾ ಕೆಲಸಗಳು ಪೂರ್ಣಗೊಳ್ಳಲಿವೆ. ಶತ್ರುಗಳು ನಿಮ್ಮ ಮುಂದೆ ಮಣಿಯುವರು. ವ್ಯಾಪಾರಸ್ಥರಿಗೆ ಹಠಾತ್ ಧನಲಾಭದ ಯೋಗವಿದೆ. ವಿಶೇಷವಾಗಿ ಭೂಮಿ ಅಥವಾ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಹೆಚ್ಚು ಲಾಭ ಮತ್ತು ಆದರೆ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ನಿಮ್ಮ ಸಿಟ್ಟಿನ ಮೇಲೆ ನಿಯಂತ್ರಣವಿರಲಿ. ಆರ್ಥಿಕ ಸ್ಥಿತಿಯನ್ನ ನೋಡುವುದಾದರೆ ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಅದೃಷ್ಟವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಲಿದೆ. ಗುಪ್ತಧನ ಅಥವಾ ಆಕಸ್ಮಿಕ ಲಾಭದ ಸಾಧ್ಯತೆಯೂ ಕೂಡ ಇರುವಂತದ್ದು. ಆದರೆ ಸಾಲ ನೀಡುವ ಮುನ್ನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇಂದು ಕೊಟ್ಟಂತಹ ಹಣ ಮರಳಿ ಬರುವುದು ಕಷ್ಟಕರವಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಮಿಶ್ರ ಫಲ ಇಂದಿನ ದಿವಸ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮದ ವಾತಾವರಣವಿರುವಂತದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ಇಂದು ವಿವಾಹದ ಮಾತುಕತೆಗಳು ನಡೆಸಲು ಸೂಕ್ತವಾದಂತಹ ದಿನ. ಒಡ ಹುಟ್ಟಿದವರ ಕಡೆಯಿಂದ ನಿಮಗೆ ವಿಶೇಷ ಸಹಾಯ ಅಥವಾ ಸಹಕಾರ ದೊರೆಯುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೂ ಅತಿಯಾದ ಉಷ್ಣದಿಂದ ಉಂಟಾಗುವಂತಹ ಸಮಸ್ಯೆಗಳು ಅಥವಾ ರಕ್ತದೊತ್ತಡಕ್ಕೆ ಬಗ್ಗೆ ಗಮನವಿರಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹೊರಗಿನ ಕರಿದ ಪದಾರ್ಥಗಳನ್ನ ಸೇವಿಸಬೇಡಿ. ನೀವು ಸುಲಭವಾಗಿ ಸೋಲಪ್ಪುವವರಲ್ಲ. ನಿಮಗಿರುವಂತಹ ದೃಢ ಸಂಕಲ್ಪವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಎದುರಾಗುವಂತಹ ಸವಾಲುಗಳನ್ನ ಭಯದಿಂದ ನೋಡಬೇಡಿ. ಅವುಗಳನ್ನ ನಿಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಸಿಕ್ಕಂತಹ ಅವಕಾಶವೆಂದು ಪರಿಗಣಿಸಬೇಕಾಗುತ್ತೆ. ಇಂದು ಸೋಮವಾರವಾಗಿದ್ದರಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿ ಅಥವಾ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇಂದು ಯಾರನ್ನೂ ಸುಮ್ಮನೆ ಸಂಶಯದಿಂದ ನೋಡಬೇಡಿ. ಹಿರಿಯರ ಮಾತನ್ನ ಗೌರವಿಸಿ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಧನುರಾಶಿಯವರಿಗೆ ಇಂದು ಗುರುಗ್ರಹದ ಅಧಿಪತ್ಯವಿರುವಂತಹ ನೀವು ಇಂದು ಹೊಸ ಅವಕಾಶಗಳ ಬಾಗಿಲನ್ನ ತೆರೆಯುವಂತಹ ದಿನ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ಮನ್ನಣೆ ಸಿಗಲಿದೆ. ಹೊಸ ಯೋಜನೆಗಳನ್ನ ಆರಂಭಿಸಲು ಈ ದಿನ ಸುದಿನ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಶುಭ ಸುದ್ದಿ ಕೇಳಿ ಬರಬಹುದು. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಲಾಭದ ಜೊತೆಗೆ ಹೊಸ ಗ್ರಾಹಕರ ಸಂಪರ್ಕ ಉಂಟಾಗಲಿದೆ. ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ಉತ್ತಮ ವೇದಿಕೆ ಸಿಗಲಿದೆ. ಆರ್ಥಿಕವಾಗಿ ಇಂದು ಬಲಿಷ್ಠವಾದಂತಹ ದಿನ. ಬಾಕಿ ಉಳಿದಂತಹ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದರೆ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಅಥವಾ ಮನೆಯ ದುರಸ್ತಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡುವಂತಹ ಒಂದು ಸಂದರ್ಭ ಬರಬಹುದು. ಇಂದು ಯಾವುದೇ ಹೊಸ ಸಾಲಗಳನ್ನ ನೀಡುವುದು ಅಥವಾ ಪಡೆಯುವುದು ಬೇಡ. ಇನ್ನು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಸಮನ್ವಯತೆ ಹೆಚ್ಚಾಗುವಂತದ್ದು. ಸಂಗಾತಿಯೊಂದಿಗೆ ದೂರದ ಪ್ರಯಾಣದ ಯೋಜನೆಯನ್ನ ರೂಪಿಸುವಿರಿ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇದ್ದಂತಹ ಆತಂಕಗಳು ದೂರವಾಗಲಿವೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸಂಭವವಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹದಾಯಕವಾದಂತಹ ದಿನ. ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗುವಂತಹ ಹಾದಿ ಗೋಚರಿಸಲಿದೆ. ಆದರೂ ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವಿಸಿ ಮತ್ತು ಹೆಚ್ಚಿನ ನೀರನ್ನ ಕುಡಿಯಿರಿ. ಯೋಗ ಮತ್ತು ಪ್ರಾಣಾಯಾಮ ನಿಮ್ಮ ಮನಸ್ಸನ್ನ ಪ್ರಸನ್ನವಾಗಿಡುವಂತದ್ದು. ಯಶಸ್ಸು ಎನ್ನುವುದು ಅದೃಷ್ಟವಲ್ಲ, ಅದು ನಿಮ್ಮ ನಿರಂತರ ಪರಿಶ್ರಮ ಮತ್ತು ಛಲದ ಪ್ರತಿಫಲ. ಗುರಿ ತಲುಪುವ ಹಾದಿಯಲ್ಲಿ ಸಣ್ಣ ಸೋಲುಗಳು ಎದುರಾಗಬಹುದು. ಅವು ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡುತ್ತವೆ ಹೊರತು ಕುಗ್ಗಿಸುವುದಿಲ್ಲ. ನಿಮ್ಮಲ್ಲಿರುವಂತಹ ಆಶಾವಾದ ಮತ್ತು ಜ್ಞಾನವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಸಿಗುವಂತಹ ಪ್ರತಿಯೊಂದು ಅವಕಾಶವನ್ನ 2 ಕೈಗಳಿಂದ ಬಾಚಿಕೊಳ್ಳಿ. ಆಗ ವಿಜಯ ನಿಮ್ಮದಾಗುವಂತದ್ದು. ಇಂದು ಶಿವಲಿಂಗಕ್ಕೆ ಜೇನುತುಪ್ಪ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ. ಇದು ಮಾನಸಿಕ ಶಾಂತಿ ಮತ್ತು ಕೆಲಸದಲ್ಲಿ ವಿಜಯವನ್ನ ತರುವಂತದ್ದು. ಇಂದು ಮುಂಜಾನೆ ಸಿದ್ಧಗಂಗಾ ಶ್ರೀಗಳು ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಯುತ್ತಾ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಮನೆಯ ಅಂಗಳದಲ್ಲಿ ಅಥವಾ ಕಿಟಕಿಯ ಬಳಿ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ಇರಿಸಿ. ಇದು ಗ್ರಹ ದೋಷಗಳನ್ನ ಶಾಂತವನ್ನಾಗಿ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಾಧಿಪತಿ ಶನಿಯು ನಿಮ್ಮ ಮೇಲೆ ವಿಶೇಷ ಪ್ರಭಾವವನ್ನ ಬೀರಲಿದ್ದಾನೆ. ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಸವಾಲುಗಳು ಎದುರಾಗಬಹುದು. ಆದರೆ ನಿಮ್ಮ ಸಂಯಮ ಮತ್ತು ಶ್ರಮದಿಂದ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇಂದು ದೂರದ ಪ್ರಯಾಣದಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ.
ಇರಲಿ, ಇಲ್ಲದಿದ್ದರೆ ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗಬಹುದು. ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣವಾದಂತಹ ದಿನ. ಆದಾಯದ ಮೂಲಗಳು ಹೆಚ್ಚಾಗುವಂತಹ ಮುನ್ಸೂಚನೆ ಇದೆ, ಆದರೆ ಹಳೆಯ ಸಾಲವೊಂದನ್ನ ಮರುಪಾವತಿಸಲು ಹಣ ವ್ಯಯಿಸಬಹುದು. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಮನೆಯ ಹಿರಿಯರ ಸಲಹೆಯನ್ನ ಪಡೆಯುವುದು ಉತ್ತಮ. ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಇಂದು ನಿಮ್ಮ ನಡುವಿನ ಬಾಂಧವ್ಯವನ್ನ ಗಟ್ಟಿಗೊಳಿಸುವಂತದ್ದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸುಳಿವು ಕೂಡ ದೊರೆಯುವಂತಹ ದಿನ ಇವತ್ತಿನ ದಿವಸ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವಾದಂತಹ ದಿನ. ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ಮಂಡಿ ನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ವಿಶ್ರಾಂತಿಯ ಕಡೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಪರಿಶ್ರಮಕ್ಕೆ ಪರ್ಯಾಯವೇ ಇಲ್ಲ. ಶ್ರಮ ಪಡುವವನು ಎಂದಿಗೂ ಕೂಡ ಸೋಲಲಾರ. ಇಂದು ನೀವು ಪಡುವಂತಹ ಕಷ್ಟವೇ ನಾಳೆಯ ನಿಮ್ಮ ಯಶಸ್ಸಿನ ಸಿಹಿಯಾದಂತಹ ಫಲ. ನೀವು ಶನಿಯಂತೆ ತಾಳ್ಮೆಯುಳ್ಳವರು. ನಿಮ್ಮ ಗುರಿಯತ್ತ ನೀವು ಇಡುವ ಪ್ರತಿ ಹೆಜ್ಜೆಯೂ ದೃಢವಾಗಿರಲಿ. ಸಮಯ ಸ್ವಲ್ಪ ನಿಧಾನವಾಗಿ ಚಲಿಸುತ್ತಿದೆ ಎನ್ನಿಸಿದರೂ ಜಯ ಮಾತ್ರ ನಿಮ್ಮದೇ ಆಗಿರುವಂತದ್ದು. ಇಂದು ಸೋಮವಾರವಾಗಿರುವುದರಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ಮಾನಸಿಕ ಶಾಂತಿ ಲಭಿಸುವಂತದ್ದು. ಇನ್ನ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನ ದಾನ ಮಾಡಿ. ಇನ್ನ ಮನೆಯಲ್ಲಿರುವಂತಹ ತಂದೆ ತಾಯಿ ಅಥವಾ ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸಿ ಕೆಲಸಕ್ಕೆ ಹೊರಡಿ. ಇದರಿಂದ ನಿಮಗೆ ಕಾರ್ಯಸಿದ್ಧಿಯು ಕೂಡ ಉಂಟಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಕಪ್ಪನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ರಾಶಿ ಕುಂಭ ರಾಶಿಯವರಿಗೆ ಇಂದು ಶನಿ ದೇವರ ಅಧಿಪತ್ಯವಿರುವಂತಹ ನೀವು ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವಂತಹ ದಿನ. ಇಂದು ಹಣಕಾಸಿನ ವಿಚಾರದಲ್ಲಿ ಇಂದು ಮಿಶ್ರ ಫಲ. ಆದಾಯವಿದ್ದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಳೆಯ ಸಾಲದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಇಂದು ಯಾರಿಗೂ ಕೂಡ ದೊಡ್ಡ ಮೊತ್ತದ ಹಣವನ್ನ ಕೈಗಡವಾಗಿ ನೀಡಬೇಡಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಕಠಿಣ ಪರಿಶ್ರಮದಿಂದ ಬಾಕಿ ಉಳಿದಂತಹ ಕೆಲಸಗಳನ್ನ ಪೂರ್ಣಗೊಳಿಸುವಿರಿ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಮೌನವಾಗಿರುವುದು ಬಹಳ ಮುಖ್ಯ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಸಕಾಲವಲ್ಲ. ಇರುವಂತಹ ವ್ಯವಹಾರವನ್ನೇ ಸುಭದ್ರಗೊಳಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಕಾಪಾಡಲು ತಾಳ್ಮೆ ಅಗತ್ಯ. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು. ಮಕ್ಕಳ ವಿಷಯದಲ್ಲಿ ಸಕಾರಾತ್ಮಕ ಸುದ್ದಿಯೊಂದು ನಿಮ್ಮನ್ನ ತಲುಪುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ಅಸಡ್ಡೆ ಬೇಡ. ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮತ್ತು ಸಾಕಷ್ಟು ನೀರನ್ನ ಕುಡಿಯಿರಿ. ಸಂಜೆ ವೇಳೆ ಸ್ವಲ್ಪ ದೈಹಿಕ ವ್ಯಾಯಾಮ ಮಾಡುವುದು ಇನ್ನೂ ಉತ್ತಮವಾದದ್ದು. ನಿಮ್ಮ ಕೆಲಸ ನಿಧಾನವಾಗಿರಬಹುದು, ಆದರೆ ಓಡುತ್ತಿರುವಂತಹ ಮೊಲಕ್ಕಿಂತ ಸ್ಥಿರವಾಗಿ ನಡೆಯುವಂತಹ ಆಮೆ ಗೆಲುವನ್ನ ಸಾಧಿಸುತ್ತದೆ. ನಿಮ್ಮ ಗುರಿಯ ಮೇಲೆ ನಂಬಿಕೆ ಇರಲಿ ನಿಮಗೆ. ನೀವು ಇತರರಿಗಿಂತ ವಿಭಿನ್ನವಾಗಿ ಯೋಚಿಸುವವರು. ಇಂದು ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿ ಕಂಡರೂ ಎದೆಗುಂದಬೇಡಿ. ಅದು ನಿಮ್ಮನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಬಂದಿದೆ ಅಷ್ಟೇ. ಇಂದು ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ. ಇದು ಶನಿಯ ದೋಷವನ್ನ ಪ್ರಭಾವವನ್ನ ಕಡಿಮೆ ಮಾಡುವಂತದ್ದು. ಇಂದು ಓಂ ನಮಃ ಶಿವಾಯ ಈ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ಮಾನಸಿಕ ಗೊಂದಲಗಳು ದೂರವಾಗಿ ಶಾಂತಿ ಕೂಡ ಸಿಗುವಂತದ್ದು. ಇನ್ನು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಿ. ಇನ್ನು ಮನೆಯ ಮಹಡಿಯ ಮೇಲೆ ಅಥವಾ ಹೊರಗೆ ಪಕ್ಷಿಗಳಿಗೆ ಧಾನ್ಯವನ್ನ ಅಥವಾ ನೀರನ್ನ ಇಡಿ. ಇನ್ನು ಶುಭ ಸಂಖ್ಯೆಯಾಗಿ ಈ ದಿನ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಬೂದು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ರಾಶಿ ಮೀನ ರಾಶಿಯವರಿಗೆ ಇಂದು ರಾಶಿಯ ಅಧಿಪತಿ ಗುರು ಆಗಿದ್ದು, ಇಂದಿನ ಚಂದ್ರನ ಸಂಚಾರವು ನಿಮಗೆ ಕೆಲವು ಪ್ರಮುಖ ಬದಲಾವಣೆಗಳನ್ನ ತರುವಂತದ್ದು. ಇಂದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅನುಕೂಲಕರವಾಗಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗುತ್ತೀರಿ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ತಜ್ಞರ ಸಲಹೆಯನ್ನ ಪಡೆಯುವುದು ಮುಂದುವರಿಯಿರಿ. ಇಂದು ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ವ್ಯಯಿಸಬಹುದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ನಿಮ್ಮ ಕ್ರಿಯಾಶೀಲ ಯೋಜನೆಗಳಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಹೊಸ ಪಾಲುದಾರಿಕೆ ಅಥವಾ ವ್ಯವಹಾರದ ಮಾತುಕತೆ ನಡೆಸಲು ಇದು ಶುಭ ದಿನ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿರುವವರಿಗೆ ಇಂದು ವಿಶೇಷ ಯಶಸ್ಸು ಸಿಗಲಿದೆ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ಇಂದು ಮನೆಯವರ ಒಪ್ಪಿಗೆ ಪಡೆಯಲು ಅಥವಾ ಮದುವೆಯ ಮಾತುಕತೆ ಆರಂಭಿಸಲು ಸಕಾಲ. ಮಕ್ಕಳಿಂದ ಸಂತೋಷದ ಸುದ್ದಿಯೂ ಕೂಡ ಕೇಳಿ ಬರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ.
ಆದರೆ ಅತಿಯಾದ ಯೋಚನೆಯಿಂದ ಮಾನಸಿಕ ಆಯಾಸವಾಗಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ರಾತ್ರಿ ಲಘು ಆಹಾರ ಸೇವಿಸಿ. ಕಾಲು ನೋವು ಅಥವಾ ಸ್ನಾಯುಗಳ ಸೆಳೆತದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ನಂಬಿಕೆ ಎನ್ನುವುದು ಗೆಲುವಿನ ಮೊದಲ ಮೆಟ್ಟಿಲು. ನೀವು ನದಿಯಂತೆ ಹರಿಯುತ್ತೀರಿ. ದಾರಿಯಲ್ಲಿ ಬರುವ ಕಲ್ಲುಗಳು ನಿಮ್ಮನ್ನ ತಡೆಯಲಾರವು, ಬದಲಾಗಿ ಅವು ನಿಮ್ಮ ಹರಿವಿಗೆ ದಾರಿಯಾಗುವಂತದ್ದು. ನಿಮ್ಮಲ್ಲಿರುವಂತಹ ಕನಸುಗಳನ್ನ ನನಸು ಮಾಡಲು ಇಂದು ದೃಢ ನಿರ್ಧಾರವನ್ನ ಮಾಡಿ. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎನ್ನುವುದಕ್ಕಿಂತ ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆ ಬಹಳ ಮುಖ್ಯ. ಇಂದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನ ಮಾಡುವುದು ಅಥವಾ ಕನಿಷ್ಠ ಪಕ್ಷ ಒಂದು ಬಿಲ್ಪತ್ರೆಯನ್ನ ಅರ್ಪಿಸುವುದು ನಿಮ್ಮ ಮಾನಸಿಕ ಶಾಂತಿಯನ್ನ ಹೆಚ್ಚಿಗೆ ಮಾಡುವಂತದ್ದು. ಇಂದಿನ ಗುರುಸ್ಮರಣೆಯಾಗಿ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನ ಪಠಿಸಿ. ಇಂದಿನ ಜಪವಾಗಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ.